ಹೆಲೋ ಎವ್ರಿವನ್, ವೆಲ್ಕಮ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಸೆಕೆಂಡ್ PUCಯ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಕೇಳುವಂತಹ ವೈವಾ ಕ್ವಶನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಈ ವೈವಾ ಕ್ವಶನ್ಸ್ ನಿಮಗೆ 4 ಮಾರ್ಕ್ಸಿಗಿರುತ್ತೆ. ಲ್ಯಾಬಲ್ಲಿ ಒಂದು ಡೆಮೋ ಎಕ್ಸ್ಪೆರಿಮೆಂಟ್ಸ್ ಮಾಡಿಸಿರ್ತಾರೆ, ಫಂಕ್ಷನಲ್ ಗ್ರೂಪ್ ಡಿಟೆಕ್ಷನ್ ಅಂತ. ಅಂದರೆ ಯಾವ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇದೆ ಅದನ್ನು ಡಿಟೆಕ್ಟ್ ಮಾಡೋದಕ್ಕೆ ಸಮ್ ಆಫ್ ದ ಟೆಸ್ಟ್ಗಳನ್ನು ಮಾಡಿಸಿರ್ತಾರೆ. ಸೊ ಅದ್ರ ರಿಲೇಟೆಡ್ ನಿಮಗೆ ಕ್ವಶನ್ಗಳನ್ನು ಕೇಳ್ತಾರೆ. ಆ್ಯಂಡ್ ಟೈಟ್ರೇಷನ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಕೂಡ ಕೇಳಬಹುದು. ಸೊ ಸಮ್ ಆಫ್ ದ ಕ್ವಶನ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಒಂದು ಆಲ್ಕೋಹಾಲಿಕ್ OH ಗ್ರೂಪ್ನ ಡಿಟೆಕ್ಟ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಟೆಸ್ಟನ್ನು ಹೇಳಿ ಅಂತ ಹೇಳ್ಬೋದು. ಯಾವ ಟೆಸ್ಟ್ ಮಾಡ್ತೀರಾ ಅಂತ ಕೇಳ್ಬೋದು. ಸೊ ಅದಕ್ಕೆ ಆನ್ಸರ್ ಬಂದು ಸಿರಿಕ್ ಅಮೋನಿಯಂ ನೈಟ್ರೇಟ್ ಟೆಸ್ಟ್. ಸೊ ಇದನ್ನು ಆನ್ಸರ್ ಮಾಡ್ತೀರಾ. ಮಾಡಿದ್ಮೇಲೆ ಹಾಗಾದರೆ ಇದನ್ನು ಹೇಗೆ ಮಾಡ್ತೀರಾ, ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಕೇಳ್ಬೋದು. ಸೊ ಹೇಗೆ ಮಾಡಬೇಕು ಅಂದರೆ, ಈಗ ಆಲ್ಕೋಹಾಲ್ ತೊಗೊಳ್ತೀರಾ, ಅಂದರೆ ಒಂದು ಕಾಂಪೌಂಡ್ ತೊಗೊಳ್ತೀರಾ, ಅದನ್ನು ಸಿರಿಕ್ ಅಮೋನಿಯಂ ನೈಟ್ರೇಟ್ ಸೊಲ್ಯೂಷನ್ ಜೊತೆಗೆ ಶೇಕ್ ಮಾಡ್ತೀರಾ. ಸೊ ಆಗ ಪಿಂಕ್ ಅಥವಾ ರೆಡ್ ಕಲರ್ ಬರುತ್ತೆ. ಸೊ ಬಂದರೆ ಆಲ್ಕೋಹಾಲ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಸೊ ಇನ್ನೊಂದು ಕ್ವಶನ್ ಕೂಡ ಕೇಳ್ಬೋದು. ಸೊ ಆಲ್ಕೋಹಾಲಿಕ್ OH ಗ್ರೂಪ್ನ ಡಿಟೆಕ್ಟ್ ಮಾಡೋದಕ್ಕೆ ಇರುವಂಥ ಸಿರಿಕ್ ಅಮೋನಿಯಂ ನೈಟ್ರೇಟ್ ಟೆಸ್ಟ್ ಬಿಟ್ಟು ಬೇರೆ ಯಾವುದಾದ್ರೂ ಟೆಸ್ಟ್ ಇದೆಯಾ ಅಂತ ಕೂಡ ಕೇಳ್ಬೋದು. ಸೊ ಆಗ ನೀವು ಹೇಳಬೇಕಾಗುತ್ತೆ ಲ್ಯೂಕಸ್ ರಿಯೇಜೆಂಟ್ ಟೆಸ್ಟ್. ಹಾಗಾದರೆ ಲ್ಯೂಕಸ್ ರಿಯೇಜೆಂಟ್ ಅಂದರೆ ಏನು? ಸೊ ಲ್ಯೂಕಸ್ ರಿಯೇಜೆಂಟ್ ಅನ್ನುವಂಥದ್ದು ಒಂದು ಮಿಕ್ಸ್ಚರ್. ಸೊ ಯಾವುದ್ರ ಮಿಕ್ಸ್ಚರ್ ಅಂತ ಅಂದರೆ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಇದರ ಮಿಕ್ಸ್ಚರ್ನ ನಾವು ಲ್ಯೂಕಸ್ ರಿಯೇಜೆಂಟ್ ಅಂತ ಕರಿತೀವಿ. ಆ್ಯಂಡ್ ಇನ್ನೊಂದು ಕ್ವಶನ್ ಕೂಡ ಕೇಳ್ತಾರೆ, ಹಾಗಾದರೆ ಯಾವ ಕೆಮಿಕಲ್ ರಿಯೇಜೆಂಟ್ನ ಯೂಸ್ ಮಾಡಿಕೊಂಡು ನಾವು ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಆಲ್ಕೋಹಾಲ್ನ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಡಿಸ್ಟಿಂಗ್ವಿಷ್ ಮಾಡ್ಬೋದು ಅಂತ ಕೇಳ್ತಾರೆ. ಸೊ ಆಗೇನು ಹೇಳಬೇಕಾಗುತ್ತೆ ನೀವು, ಲ್ಯೂಕಸ್ ರಿಯೇಜೆಂಟ್. ಹೇಗೆ ಹೇಳ್ತೀರಾ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಪ್ರೈಮರಿ ಆಲ್ಕೋಹಾಲ್ ಅಂತ ಹೇಗೆ ಡಿಟೆಕ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಆಗೇನು ಹೇಳ್ತೀರಾ, ಸೊ ಪ್ರೈಮರಿ ಆಲ್ಕೋಹಾಲ್ ಏನು ಮಾಡುತ್ತೆ, ರೂಮ್ ಟೆಂಪ್ರೇಚರಲ್ಲಿ ಟರ್ಬಿಡಿಟಿನ ತೋರಿಸಲ್ಲ. ಅದೇ ಸೆಕೆಂಡರಿ ಆಲ್ಕೋಹಾಲ್ ಏನಾಗುತ್ತೆ, ಒಂದು 5 to 10 ಮಿನಿಟ್ಸ್ ಆದಮೇಲೆ ನಿಮಗೆ ಟರ್ಬಿಡಿಟಿನ ತೋರಿಸುತ್ತೆ ರೂಮ್ ಟೆಂಪ್ರೇಚರಲ್ಲಿ. ಅದೇ ಏನಾದರೂ ಟರ್ಷರಿ ಆಲ್ಕೋಹಾಲ್ ಆಗಿದ್ದರೆ ಇಮಿಡಿಯೇಟಾಗಿ ಟರ್ಬಿಡಿಟಿನ ತೋರಿಸುತ್ತೆ. ಸೊ ಇದು ಲ್ಯೂಕಸ್ ರಿಯೇಜೆಂಟ್ನ ಯೂಸ್ ಮಾಡೋದ್ರಿಂದ ನಮಗೆ ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಆಲ್ಕೋಹಾಲ್ನ ನಾವು ಈಸಿಯಾಗಿ ಡಿಸ್ಟಿಂಗ್ವಿಷ್ ಮಾಡಬಹುದು. ಸೊ ಇದಿಷ್ಟು ಕೂಡ ಆಲ್ಕೋಹಾಲ್ನ ರಿಲೇಟೆಡ್ ಕ್ವೆಶನ್ಸ್ಗಳು. ಸೊ ಆಲ್ಕೋಹಾಲ್ ನಿಮಗೂ ಇನ್ನೊಂದು ಕ್ವಶನ್ಸ್ಗಳು ಕೇಳ್ಬೋದು, ಅಂದರೆ ಪ್ರೈಮರಿ ಆಲ್ಕೋಹಾಲ್ ಅಂದರೆ ಏನು ಅಂತ. ಸೊ ಪ್ರೈಮರಿ ಕಾರ್ಬನ್ ಆಟಮ್ಗೆ OH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದನ್ನು ಪ್ರೈಮರಿ ಆಲ್ಕೋಹಾಲ್ ಅಂತ ಕರಿತೀವಿ. ಸೆಕೆಂಡರಿ ಆಲ್ಕೋಹಾಲ್ ಅಂತ ಅಂದರೆ ಸೆಕೆಂಡರಿ ಕಾರ್ಬನ್ ಆಟಮ್ಗೆ OH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದು ಸೆಕೆಂಡರಿ ಆಲ್ಕೋಹಾಲ್. ಅದೇ ಟರ್ಷರಿ ಆಲ್ಕೋಹಾಲ್ ಅಂದರೆ ಟರ್ಷರಿ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ಫಿನಾಲ್ಸ್. ಸೊ ಫಿನಾಲ್ಸಲ್ಲಿ ಯಾವ ಥರ ಕೇಳ್ತಾರೆ, ಸೊ ಒಂದು ಕ್ವಶನ್ ಕೇಳ್ಬೋದು, ಲಿಟ್ಮಸ್ ಪೇಪರ್ ಇದೆಯಲ್ಲ, ಸೊ ಅದು ಬ್ಲೂ ಕಲರ್ ಇರುವಂಥ ಲಿಟ್ಮಸ್ ಪೇಪರು ಫಿನಾಲ್ಗೆ ನಾವು ಅದನ್ನು ಫಿನಾಲಲ್ಲಿ ಡಿಪ್ ಮಾಡಿದಾಗ ಅದು ರೆಡ್ ಕಲರ್ಗೆ ಟರ್ನ್ ಮಾಡುತ್ತೆ, ಯಾಕೆ ಅಂತ ಕೇಳ್ಬೋದು. ಸೊ ಆಗೇನು ಹೇಳ್ತೀರಾ, ಯಾಕೆ ಅಂತ ಆದರೆ ಫಿನಾಲು ಅಸಿಡಿಕ್ ಇನ್ ನೇಚರ್ ಇರೋದ್ರಿಂದ. ಸೊ ನಿಮಗೆ ಗೊತ್ತಿದೆ, ಲಿಟ್ಮಸ್ ಪೇಪರು ರೆಡ್ ಟು ಬ್ಲೂ ಆದರೆ ಅದು ಬೇಸ್ ಅಂತ, ಅದೇ ಬ್ಲೂ ಟು ರೆಡ್ ಆದರೆ ಅದು ಆ್ಯಸಿಡ್ ಅಂತ. ಸೊ ಈ ರೀತಿ. ನೆಕ್ಸ್ಟ್, ಯಾವ ಆರ್ಗ್ಯಾನಿಕ್ ಕಾಂಪೌಂಡು ನ್ಯೂಟ್ರಲ್ ಫೆರಿಕ್ಲೋರೈಡ್ ಸೊಲ್ಯೂಷನ್ ಜೊತೆಗೆ ರಿಯಾಕ್ಟ್ ಆದಾಗ ನಮಗೆ ವೈಲೆಟ್ ಕಲರ್ನ ಕೊಡುತ್ತೆ ಅಂತ ಕೇಳ್ತಾರೆ. ಸೊ ಆಗ ನೀವು ಆನ್ಸರ್ ಏನು ಹೇಳ್ತೀರಾ, ಫಿನಾಲ್. ನೆಕ್ಸ್ಟ್ ಕ್ವಶನ್, ಸೊ ಹಾಗಾದರೆ ಯಾವುದಾದ್ರೂ ಟೆಸ್ಟ್ ಇದೆಯಾ ಫಿನಾಲ್ನ ಡಿಟೆಕ್ಟ್ ಮಾಡೋದಕ್ಕೆ ಅಂತ ಒಂದು ಕ್ವಶನ್ಸ್ ಕೇಳ್ಬೋದು. ಸೊ ಆಗೇನು ಹೇಳ್ತೀರಾ, ಸೊ ಥ್ಯಾಲಿನ್ ಫ್ಯೂಷನ್ ಟೆಸ್ಟಿಂದ ನೀವು ಫಿನಾಲ್ನ ಡಿಟೆಕ್ಟ್ ಮಾಡಬಹುದು. ಹಾಗಾದರೆ ಅದನ್ನು ಹೇಗೆ ಮಾಡ್ತಾರೆ ಥ್ಯಾಲಿನ್ ಫ್ಯೂಷನ್ ಟೆಸ್ಟನ್ನು? ಸೊ ಏನು ಮಾಡಬೇಕು ಅಂದರೆ, ಫಿನಾಲ್ನ ಒಂದು ಥ್ಯಾಲಿಕ್ ಅನ್ಹೈಡ್ರೇಟ್ ಮತ್ತು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡಬೇಕಾಗುತ್ತೆ. ಹೀಟ್ ಮಾಡಿದ ನಂತರ ಅದನ್ನು ಕೂಲ್ ಮಾಡಬೇಕು. ಓಕೆ, ಫಿನಾಲ್ ತೊಗೊಂಡಿದ್ದೀರಾ, ಅದಕ್ಕೆ ಥ್ಯಾಲಿಕ್ ಅನ್ಹೈಡ್ರೇಟ್ ಹಾಕ್ತೀರಾ ಆ್ಯಂಡ್ ಅದಕ್ಕೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕ್ತೀರಾ. ಹಾಕಿದ್ಮೇಲೆ ಅದನ್ನು ಹೀಟ್ ಮಾಡಬೇಕು. ಹೀಟ್ ಮಾಡಿದ್ಮೇಲೆ ಅದನ್ನು ಮತ್ತೆ ಕೂಲ್ ಮಾಡಬೇಕಾಗುತ್ತೆ. ಕೂಲ್ ಮಾಡಿ ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ನ ತೊಗೊಂಡಿರ್ತೀರ. ಸೊ ಈ ಹೀಟ್ ಮಾಡಿ ಕೂಲ್ ಮಾಡಿರ್ತಾರಲ್ಲ, ಅದನ್ನು ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ಗೆ ಆ್ಯಡ್ ಮಾಡ್ತೀರ. ಸೊ ಆಗೇನಾಗುತ್ತೆ, ನಮಗೆ ಪಿಂಕ್ ಕಲರ್ ಫಾರ್ಮ್ ಆಗುತ್ತೆ. ಸೊ ಪಿಂಕ್ ಕಲರ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳ್ತಾರೆ. ಸೊ ಪಿಂಕ್ ಕಲರ್ ಬರೋದು ನಮಗೆ ಫಾರ್ಮೇಷನ್ ಆಫ್ ಫಿನಾಫ್ಥಲಿನಿಂದ, ಅಂದರೆ ಫಿನಾಫ್ಥಲಿನ್ ಅಲ್ಲಿ ಫಾರ್ಮ್ ಆಗುತ್ತೆ. ಸೊ ಆದ್ದರಿಂದ ನಮಗೆ ಅಲ್ಲಿ ಪಿಂಕ್ ಕಲರ್ ಫಾರ್ಮ್ ಆಗುತ್ತೆ. ಸೊ ಇದಿಷ್ಟು ಕೂಡ ಫಿನಾಲ್ನ ಬಗ್ಗೆ ಕೇಳುವಂತಹ ಕ್ವೆಶನ್ಸ್ಗಳು. ನೆಕ್ಸ್ಟ್ ಒನ್ ಇಸ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಆಲ್ಡಿಹೈಡ್ಸಿಗೆ ಯಾವ ಥರ ಕೇಳ್ತಾರೆ, ಸೊ ಒಂದು ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ಗೆ ಆ ಗ್ರೂಪ್ಗಳನ್ನು ಡಿಟೆಕ್ಟ್ ಮಾಡೋದಕ್ಕೆ ಯಾವ ಟೆಸ್ಟನ್ನು ಮಾಡ್ತಾರೆ ಅಂತ ಕೇಳ್ಬೋದು. ಸೊ ಒಂದು 2,4-DNP ಟೆಸ್ಟ್. ಓಕೆನಾ, ಇದು ಕಾಮನ್ ಟೆಸ್ಟ್ ಅಂತ ಹೇಳ್ಬೋದು. DNP ಅಂದರೆ ಡೈನೈಟ್ರೋಫಿನೈಲ್ ಹೈಡ್ರಜಿನ್ ಅಂತ.
ಅದೇ ಕೇವಲ ಆಲ್ಡಿಹೈಡನ್ನು ಮಾತ್ರ ತೋರಿಸುವಂತಹ ಟೆಸ್ಟ್ ಯಾವುದು ಅಂತ ಅಂದರೆ ದಟ್ ಈಸ್ ಟಾಲೆನ್ಸ್ ರಿಯೇಷನ್ ಟೆಸ್ಟ್. ಓಕೆ, ಸೊ ಟಾಲೆನ್ಸ್ ರಿಯೇಷನ್ ಟೆಸ್ಟಿಂದ ನಮ್ಗೆ ಕೇವಲ ಆಲ್ಡಿಹೈಡ್ ಮಾತ್ರ ಗೊತ್ತಾಗುತ್ತೆ. ಆದರೆ 2,4-DNP ಟೆಸ್ಟಿಂದ ನಮಗೆ ಆಲ್ಡಿಹೈಡು ಗೊತ್ತಾಗುತ್ತೆ ಮತ್ತು ಕೀಟೋನ್ ಕೂಡ ಗೊತ್ತಾಗುತ್ತೆ. ಹಾಗಾದರೆ ಈ 2,4-DNP ಟೆಸ್ಟನ್ನು ಹೇಗೆ ಮಾಡ್ತಾರೆ ಅಂತ ಕೇಳ್ಬೋದು. ಸೊ ಇಲ್ಲೇನು ಮಾಡಬೇಕು, 2,4-DNP ರಿಯೇಜೆಂಟ್ನ ಕಾರ್ಬೋನಿಲ್ ಕಾಂಪೌಂಡ್ಗೆ ಆ್ಯಡ್ ಮಾಡಬೇಕು. ಓಕೆ, ಸೊ ಆಗೇನಾಗುತ್ತೆ, ಅದು ಆರೆಂಜ್ ಕಲರ್ಡ್ ಕ್ರಿಸ್ಟಲೈನ್ ಪ್ರಿಸಿಪಿಟೇಟ್ನ ಫಾರ್ಮ್ ಮಾಡುತ್ತೆ. ಫಾರ್ಮ್ ಆದರೆ ಐದರ್ ಆಲ್ಡಿಹೈಡ್ ಆರ್ ಕೀಟೋನ್ ಇದೆ ಅಂತ ಅರ್ಥ. ನೆಕ್ಸ್ಟ್ ನಾನು ಇನ್ನೊಂದು ಹೇಳಿದೆ, ಆಲ್ಡಿಹೈಡ್ನ ಡಿಟೆಕ್ಟ್ ಮಾಡೋದಕ್ಕೆ ಟಾಲೆನ್ಸ್ ರಿಯೇಜೆಂಟ್ ಟೆಸ್ಟ್ನ ಮಾಡ್ತಾರೆ ಅಂತ. ಹಾಗಾದರೆ ಟಾಲೆನ್ಸ್ ರಿಯೇಜೆಂಟ್ ಅಂದರೆ ಏನು? ಸೊ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ನ ಟಾಲೆನ್ಸ್ ರಿಯೇಜೆಂಟ್ ಅಂತ ಕರೀತಾರೆ. ಹಾಗಾದರೆ ಆ ಟೆಸ್ಟ್ನ ಹೇಗೆ ಮಾಡ್ತಾರೆ? ಸೊ ಏನು ಮಾಡಬೇಕು, ಈ ಆಲ್ಡಿಹೈಡ್ ಏನಿದೆ ಸೊ ಅದಕ್ಕೆ ಟಾಲೆನ್ಸ್ ರಿಯೇಜೆಂಟ್ ಹಾಕ್ತೀರಾ. ಹಾಕಿಬಿಟ್ಟು ಅದನ್ನು ವಾಟರ್ ಬಾತಲ್ಲಿ ಹೀಟ್ ಮಾಡಬೇಕು. ಹೀಟ್ ಮಾಡಿದಾಗ ಒಂದು ಸಿಲ್ವರ್ ಮಿರರ್ ಅಥವಾ ಬ್ಲ್ಯಾಕ್ ಪ್ರಿಸಿಪಿಟೇಟ್ ಏನು ಫಾರ್ಮ್ ಆಗುತ್ತೆ, ಫಾರ್ಮ್ ಆದರೆ ಅಲ್ಲಿ ಆಲ್ಡಿಹೈಡ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಫಂಕ್ಷನಲ್ ಗ್ರೂಪ್ ಕೂಡ ಕೇಳಬಹುದು. ಆಲ್ಕೋಹಾಲ್ನ ಫಂಕ್ಷನಲ್ ಗ್ರೂಪ್ ಯಾವುದು? ಆಲ್ಕೋಹಾಲ್ನ ಫಂಕ್ಷನಲ್ ಗ್ರೂಪು OH ಗ್ರೂಪ್. ಓಕೆ, ಅದೇ ಆಲ್ಡಿಹೈಡ್ನ ಫಂಕ್ಷನಲ್ ಗ್ರೂಪ್ ಏನು ಅಂತ ಕೇಳ್ಬೋದು, CHO. ಕೀಟೋನ್ನ ಫಂಕ್ಷನಲ್ ಗ್ರೂಪು CO. ಸೊ ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಡಿಟೆಕ್ಟ್ ಮಾಡೋದಕ್ಕೆ ನಮಗೆ ಯಾವ ಟೆಸ್ಟ್ಗಳನ್ನು ನಾವು ಮಾಡಬಹುದು ಅಂತ. ಸೊ ಒಂದು ಸೋಡಿಯಂ ಬೈಕಾರ್ಬೋನೇಟ್ ಟೆಸ್ಟ್. ಸೊ ಸೋಡಿಯಂ ಬೈಕಾರ್ಬೋನೇಟ್ ಟೆಸ್ಟು ಇಂದ ಹೇಗೆ ಗೊತ್ತಾಗುತ್ತೆ ಅಂದರೆ, ಸೊ ಇಲ್ಲಿ ಏನು ಮಾಡಬೇಕಾಗುತ್ತೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ಸೋಡಿಯಂ ಬೈಕಾರ್ಬೋನೇಟ್ ಸೊಲ್ಯೂಷನ್ನ ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಿದಾಗ ಏನಾಗುತ್ತೆ, ಬ್ರಿಸ್ಕ್ ಎಫರ್ವೆಸೆನ್ಸ್ ಬರುತ್ತೆ. ಸೊ ಬ್ರಿಸ್ಕ್ ಎಫರ್ವೆಸೆನ್ಸ್ ಬಂದರೆ ಅಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಪ್ರೆಸೆಂಟ್ ಇದೆ ಅಂತ. ಸೊ ಈ ಬ್ರಿಸ್ಕ್ ಎಫರ್ವೆಸೆನ್ಸು ಏನನ್ನು ಇಂಡಿಕೇಟ್ ಮಾಡುತ್ತೆ? ಸೊ ಇದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಲಿಬರೇಷನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇದನ್ನು ಹೇಗೆ ನೀವು ಕನ್ಫರ್ಮ್ ಮಾಡ್ಕೊಳ್ತೀರಾ? ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂದರೆ, ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಒಂದು ಲೈಮ್ ವಾಟರ್ನ ತೊಗೋಬೇಕಾಗತ್ತೆ. ಸೊ ಅದಕ್ಕೆ ನೀವು ಇದೇನು ಲಿಬರೇಟ್ ಆಗ್ತಿದೆಯಲ್ವ ಗ್ಯಾಸು, ಸೊ ಅದನ್ನು ಪಾಸ್ ಮಾಡಿದಾಗ ಅದು ಮಿಲ್ಕಿಗೆ ಟರ್ನ್ ಆದರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇದೆ ಅಂತ. ಸೊ ಮಿಲ್ಕಿ ಟರ್ನ್ ಆಗ್ತಿದೆ ಅಂದರೆ ಅಲ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಫಾರ್ಮ್ ಆಗ್ತಿದೆ ಅಂತ ಅರ್ಥ. ಸೊ ಇನ್ನೊಂದು ಕೇಳ್ಬೋದು, ಲೈಮ್ ವಾಟರ್ ಏನಿದೆ ಸೊ ಅದರ ಕೆಮಿಕಲ್ ನೇಮ್ ಏನು ಅಂತ ಕೇಳ್ಬೋದು. ಸೊ ಅದರ ಕೆಮಿಕಲ್ ನೇಮ್ ಬಂದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಹಾಗೆ ಮತ್ತೆ ಯಾವ ಟೆಸ್ಟ್ ಇದೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಡಿಟೆಕ್ಟ್ ಮಾಡೋದಕ್ಕೆ ಅಂತ ಕೇಳ್ಬೋದು. ಸೊ ಎಸ್ಟಡಿಫಿಕೇಷನ್ ಟೆಸ್ಟ್ ಕೂಡ ಮಾಡ್ಬೋದು. ಅದರಿಂದನೂ ಕೂಡ ನಾವು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಡಿಟೆಕ್ಟ್ ಮಾಡಬಹುದು. ಹಾಗಾದರೆ ಹೇಗೆ ಮಾಡ್ತಾರೆ ಅದನ್ನು ಎಸ್ಟಡಿಫಿಕೇಷನ್ ಟೆಸ್ಟನ್ನ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ಆಲ್ಕೋಹಾಲ್ ಹಾಕಬೇಕಾಗುತ್ತೆ ಆ್ಯಂಡ್ ಅದರ ಜೊತೆಗೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಬೇಕು. ಹಾಕಿ ಹೀಟ್ ಮಾಡಬೇಕು. ಹೀಟ್ ಮಾಡಿದಾಗ ಅದು ಒಂದು ಎಸ್ಟರ್ನ ಫಾರ್ಮೇಷನ್ ಮಾಡುತ್ತೆ. ಅದರ ಸ್ಮೆಲ್ಲು ಫ್ರೂಟಿ ಓಡರ್ ಇರುತ್ತೆ, ಫ್ರೂಟಿ ಸ್ಮೆಲ್ ಇರುತ್ತೆ. ಸೊ ಆಗ ನಮಗೆ ಒಂದು ಎಸ್ಟರ್ ಫಾರ್ಮೇಷನ್ ಆದರೆ ಅಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಸೊ ಇಲ್ಲಿ ಈ ಎಸ್ಟಡಿಫಿಕೇಷನ್ ಟೆಸ್ಟಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ನ ರೋಲ್ ಏನು? ಸೊ ಯಾಕೆ ಯೂಸ್ ಮಾಡಬೇಕು ನಾವು ಸಲ್ಫ್ಯೂರಿಕ್ ಆ್ಯಸಿಡ್ನ? ಸೊ ಅಲ್ಲಿ ಯೂಸ್ ಮಾಡುವಂಥ ಉದ್ದೇಶ ಏನು ಆ್ಯಕ್ಟ್ ಮಾಡುತ್ತೆ, ಯಾವ ರೀತಿ ಅದರ ಆ್ಯಕ್ಷನ್ ಏನು ಅಂತ ಅಂದರೆ ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿ. ಸೊ ಇದಿಷ್ಟು ಕೂಡ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಬಗ್ಗೆ ಕೇಳಬಹುದಾದಂತಹ ಪ್ರಶ್ನೆಗಳು. ಆ್ಯಂಡ್ ಇದರ ಫಂಕ್ಷನಲ್ ಗ್ರೂಪ್ ಯಾವುದು ಅಂತ ಕೇಳ್ಬೋದು, ದಟ್ ಇಸ್ COOH. ನೆಕ್ಸ್ಟ್ ಇಸ್ ಪ್ರೈಮರಿ ಅಮೈನ್ಸ್. ಸೊ ಪ್ರೈಮರಿ ಅಮೈನ್ಸ್ನ ಬಗ್ಗೆ ಏನು ಕೇಳ್ಬೋದು? ಸೊ ಅದರ ಫಂಕ್ಷನಲ್ ಗ್ರೂಪ್ ಏನು ಅಂತ ಕೇಳ್ಬೋದು, ದಟ್ ಈಸ್ NH2. ಪ್ರೈಮರಿ ಅಮೈನ್ಸ್ನ ಫಂಕ್ಷನಲ್ ಗ್ರೂಪ್ NH2. ಪ್ರೈಮರಿ ಅಮೈನ್ಸ್ನ ಡಿಟೆಕ್ಟ್ ಮಾಡೋದಕ್ಕೆ ಯಾವ್ಯಾವ ಟೆಸ್ಟ್ಗಳನ್ನು ಮಾಡ್ತಾರೆ ಅಂದರೆ, ಒಂದು ಕಾರ್ಬೈಲ್ ಅಮೈನ್ ಟೆಸ್ಟ್ ಕೂಡ ಮಾಡ್ಬೋದು ಅಥವಾ ಅಜೋಡೈ ಟೆಸ್ಟ್ ಕೂಡ ಮಾಡಬಹುದು. ಸೊ ಕಾರ್ಬೈಲ್ ಅಮೈನ್ ಟೆಸ್ಟನ್ನು ಹೇಳಿ ಅಂತ ಕೇಳ್ಬೋದು. ಸೊ ಇಲ್ಲೇನು ಮಾಡಬೇಕಾಗುತ್ತೆ, ಪ್ರೈಮರಿ ಅಮೈನನ್ನು ಒಂದು ಕ್ಲೋರೋಫಾರ್ಮ್ ಮತ್ತು ಆಲ್ಕೋಹಾಲಿಕ್ KOH ಜೊತೆಗೆ ಹೀಟ್ ಮಾಡಬೇಕಾಗುತ್ತೆ. ಹೀಟ್ ಮಾಡಿದಾಗ ಒಂದು ಕಾರ್ಬೈಲ್ ಅಮೈನ್ ಫಾರ್ಮ್ ಆಗುತ್ತೆ. ಸೊ ಇದು ಒಂದು ಐಸೋಸೈನೈಡ್ ಅಂತಲೂ ಕೂಡ ಅದನ್ನು ಕರಿತೀವಿ. ಅದಕ್ಕೆ ಒಂದು ಫೌಲ್ ಸ್ಮೆಲ್ ಇರುತ್ತೆ. ಸೊ ಅಲ್ಲಿ ಐಸೋಸೈನೈಡ್ ಫಾರ್ಮೇಷನ್ ಆದರೆ ಸೊ ಅದರಲ್ಲಿ ಪ್ರೈಮರಿ ಅಮೈನ್ಸ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಒನ್, ಈ ಫೌಲ್ ಸ್ಮೆಲ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಥವಾ ಬ್ಯಾಡ್ ಸ್ಮೆಲ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಅಂದರೆ ಫಾರ್ಮೇಷನ್ ಆಫ್ ಐಸೋಸೈನೈಡ್ನ ಇಂಡಿಕೇಟ್ ಮಾಡುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಇಸ್ ಅಜೋಡೈ ಟೆಸ್ಟ್. ಯಾವ್ಯಾವ ಕಾಂಪೌಂಡ್ಗಳನ್ನು ನಾವು ಡಿಟೆಕ್ಟ್ ಮಾಡೋದಕ್ಕೋಸ್ಕರ ಅಜೋಡೈ ಟೆಸ್ಟ್ ಮಾಡ್ಬೋದು ಅಂತ ಅಂದರೆ, ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸನ್ನು ಡಿಟೆಕ್ಟ್ ಮಾಡೋದಕ್ಕೆ ಅಜೋಡೈ ಟೆಸ್ಟನ್ನು ಮಾಡ್ಬೋದು. ಸೊ ಅಜೋಡೈ ಟೆಸ್ಟ್ನ ಹೇಗೆ ಮಾಡ್ತೀರಾ, ಆರೋಮ್ಯಾಟಿಕ್ ಪ್ರೈಮರಿ ಅಮೈನನ್ನು ಡೈಲ್ಯೂಟ್ HCl, ಸೋಡಿಯಂ ನೈಟ್ರೈಟ್ ಆ್ಯಂಡ್ ಬೀಟಾ ನ್ಯಾಫ್ತಾಲಿನ್ NaOH ಸೊಲ್ಯೂಷನ್. ಸೊ ಇದಿಷ್ಟು ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಿ 0 to 5 ಡಿಗ್ರಿ ಸೆಲ್ಸಿಯಸಲ್ಲಿ ಕೂಲ್ ಮಾಡಿದಾಗ ನಿಮಗೆ ಒಂದು ಆರೆಂಜ್ ರೆಡ್ ಡೈ ಫಾರ್ಮ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇದೇ ಥರ ವೀಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.